Hello everyone, welcome to the course on chemistry. In that we are discussing about states of matter. So in previous video we have learnt about the liquid state and some properties of liquids like vapor pressure and surface tension. In today's video we are going to discuss about the another property which is related to liquids is viscosity. So what does this viscosity means? You may have observed the different liquids having different rate of flow. ನೀವು ಬಹಳಷ್ಟು ಏನು ಮಾಡಿರ್ತೀರಿ, ಬೇರೆ ಬೇರೆ ಟೈಪ್ಸ್ದ ಲಿಕ್ವಿಡ್ಸ್ ನೋಡಿರ್ತೀರಿ. ಇಸ್ ಫಾರ್ ಎಕ್ಸಾಂಪಲ್ ಹನಿ, ಜೇನುತುಪ್ಪ ತಗೋರಿ, ಆ್ಯಂಡ್ ವಾಟರ್. ಬೋತ್ ಆರ್ ಲಿಕ್ವಿಡ್ಸ್, ಬಟ್ ವಾಟರ್ ವಿಲ್ ಫ್ಲೋ ವೆರಿ ಈಸಿಲಿ ಆನ್ ದಿ ಇನ್ಕ್ಲೈನ್ಡ್ ಸರ್ಫೇಸ್ ಆ್ಯಂಡ್ honey it will flow slowly on an inclined surface. ಯಾವುದೋ ಒಂದು ನೀವು ಈ ರೀತಿ ಜಾರುವಂಥ ಒಂದು ಸರ್ಫೇಸ್ ಇತ್ತು ಅಂತ ಹೇಳಿದ್ರೆ ಈಗ ಇನ್ಕ್ಲೈನ್ಡ್ ಸರ್ಫೇಸ್ ಅಂತ ಹೇಳ್ತೀರಿ. ಇಲ್ಲೇ ನೀವು ವಾಟರ್ ಡ್ರಾಪ್ಲೆಟನ್ನು ಬಿಟ್ರಿ ಅಂತ ಹೇಳಿದ್ರೆ ಇಟ್ ವಿಲ್ ಫ್ಲೋ ರೆಡಿಲಿ, ಬಟ್ ವೆನ್ ಯು ಡ್ರಾಪ್ ದಿ ಹನಿ ಆನ್ ದಿಸ್ ಸರ್ಫೇಸ್ ಇಟ್ ವಿಲ್ ಫ್ಲೋ ಸ್ಲೋಲಿ. ಓಕೆ, ನೀವು ಹನಿನ ತಗೊಂಡಾಗ, ಜೇನುತುಪ್ಪ ತಗೊಂಡು ಈ ಸರ್ಫೇಸ್ ಮೇಲೆ ಬಿಟ್ರಿ ಅಂತ ಹೇಳಿದ್ರೆ ಸ್ಲೋ ಆಗಿ ಏನಾಗುತ್ತಾ ಫ್ಲೋ ಆಗುತ್ತೆ. ಬಟ್ ಇಲ್ಲೇ ವಾಟರ್ ಏನಾಗುತ್ತಾ ಇಟ್ ವಿಲ್ ಫ್ಲೋ ರೆಡಿಲಿ ಅಂತ ಹೇಳ್ತೀವಿ. ಫಾಸ್ಟ್ ಆಗಿ ಏನಾಗುತ್ತೆ ರೀ, ಹರಿದು ಹೋಗ್ಬಿಡುತ್ತೆ. ಓಕೆ, ಸೊ ವೈ ದಟ್ ಡಿಫ್ರೆನ್ಸ್ ವಿಲ್ ಬಿ ಅಬ್ಸರ್ವ್ಡ್ ಇನ್ ದಿ ಲಿಕ್ವಿಡ್ಸ್. ಎರಡು ಲಿಕ್ವಿಡ್ಸ್ ಇದ್ರು, ಹನಿ ಜೇನುತುಪ್ಪನೂ ಲಿಕ್ವಿಡ್ಸ್ ಮತ್ತು ಏನು ವಾಟರ್ನು ಲಿಕ್ವಿಡ್, ಬಟ್ ಎರಡರದ್ದು ಫ್ಲೋ ರೇಟ್ ಏನೈತಿ ಅಲ್ಲಿ ಡಿಫ್ರೆಂಟ್ ಅದ. ಓಕೆ, ಒಂದು ಫಾಸ್ಟ್ ಆಗಿ ಫ್ಲೋ ಆಗುತ್ತಾ, ಇನ್ನೊಂದು ಸ್ಲೋ ಆಗಿ ಫ್ಲೋ ಆಗುತ್ತಾ. ಇಫ್ ಯು ಕನ್ಸಿಡರ್ ಡಿಫ್ರೆಂಟ್ ಲಿಕ್ವಿಡ್ಸ್ ಹ್ಯಾವ್ ಡಿಫ್ರೆಂಟ್ ಫ್ಲೋ ರೇಟ್. ಬೇರೆ ಬೇರೆ ಲಿಕ್ವಿಡ್ಸ್ ಬೇರೆ ಬೇರೆ ಫ್ಲೋ ರೇಟನ್ನು ಹೊಂದಿರ್ತಾವೆ. ಫ್ಲೋ ರೇಟ್ ಅಂತ ಹೇಳಿದ್ರೆ ಹರಿಯುವಂಥ ಸ್ಪೀಡು, ಓಕೆ, ಅದು ಏನಿರುತ್ತೆ ಡಿಫ್ರೆಂಟ್ ಇರುತ್ತೆ. ಸೊ ವೈ ದ್ಯಾಟ್ ಡಿಫ್ರೆನ್ಸ್ ವಿಲ್ ಬಿ ಅಬ್ಸರ್ವ್ಡ್ ಇನ್ ದಿ ಲಿಕ್ವಿಡ್ಸ್. ಆ ಡಿಫ್ರೆನ್ಸ್ ಯಾಕೆ ಅಬ್ಸರ್ವ್ ಆಗುತ್ತೆ ಲಿಕ್ವಿಡ್ಸ್ ಒಳಗೆ? ಇಟ್ ಈಸ್ ಬಿಕಾಸ್ ಆಫ್ ವಿಸ್ಕಾಸಿಟಿ. ಯಾಕೆ ಡಿಫ್ರೆನ್ಸ್ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಪ್ರಾಪರ್ಟಿ ಶೋ ಮಾಡ್ತಾವೆ ಲಿಕ್ವಿಡ್ಸ್. ಆ ಪ್ರಾಪರ್ಟಿ ಯಾವುದು ಅಂತ ಹೇಳಿದ್ರೆ ವಿಸ್ಕಾಸಿಟಿ ಅಂತ ಹೇಳ್ತೀರಿ. ಸೊ ವಾಟ್ ಡಸ್ ದಿಸ್ ವಿಸ್ಕಾಸಿಟಿ ಮೀನ್ಸ್? ಏನಿದು ವಿಸ್ಕಾಸಿಟಿ ಅಂತ ಹೇಳಿದ್ರೆ, ಸಿಂಪ್ಲಿ ಕನ್ಸಿಡರ್ ಎ ವಾಟರ್ ಫ್ಲೋಯಿಂಗ್ ಥ್ರೂ ಎ ಸಿಲಿಂಡ್ರಿಕಲ್ ಪೈಪ್. ಈಗ ವಾಟರನ್ನು ಏನು ಮಾಡ್ತೀನಿ ನಾನು, ಒಂದು ಸಿಲಿಂಡ್ರಿಕಲ್ ಪೈಪ್ ಥ್ರೂ ಏನು ಮಾಡ್ತೀನಿ ರೀ, ಪಾಸ್ ಮಾಡ್ತೀನಿ. ವಾಟರ್ ಅದ್ರ ಥ್ರೂ ಫ್ಲೋ ಆಯಿತು ಅಂತ ಹೇಳಿದ್ರೆ ವಾಟರದ್ದು ಶೇಪ್ ಏನಿರುತ್ತೆ, ಇಟ್ಸ್ ಶೇಪ್ ಈಸ್ ಆಲ್ಸೋ ಸಿಲಿಂಡ್ರಿಕಲ್. ವಾಟರದ್ದು ಶೇಪ್ನು ಏನಾಗುತ್ತೆ ರೀ, ಸಿಲಿಂಡ್ರಿಕಲ್ ಶೇಪ್ ಆಗುತ್ತೆ. ಬಿಕಾಸ್ ಇಟ್ ಈಸ್ ಫ್ಲೋಯಿಂಗ್ ಥ್ರೂ ದಿ ಸಿಲಿಂಡ್ರಿಕಲ್ ಪೈಪ್. ಒಂದು ಪೈಪ್ ಥ್ರೂ ಫ್ಲೋ ಆಗ್ಬೇಕಂದ್ರೆ ಆ ಪೈಪದ್ದು ಶೇಪ್ ಏನಿರುತ್ತಲ್ಲ ಅದೇ ಶೇಪ್ ವಾಟರ್ನು ಏನು ಮಾಡುತ್ತಾ ತಗೊಳುತ್ತೆ. ನಾವು ಇಟ್ ಈಸ್ ದಿ ಶೇಪ್ ಆಫ್ ವಾಟರ್. ಈಗ ವಾಟರ್ ಈ ಶೇಪ್ ಒಳಗದ ಅಂತ ಹೇಳಿ ತಿಳ್ಕೊರಿ, ಸಿಲಿಂಡ್ರಿಕಲ್ ಶೇಪ್ ಒಳಗೆ. ನಾವು ಐ ವಿಲ್ ಡಿಫ್ರೆನ್ಶಿಯೇಟ್ ದ್ಯಾಟ್ ವಾಟರ್ ಇಂಟು ಡಿಫ್ರೆಂಟ್ ಲೇಯರ್ಸ್. ನಾ ಈಗ ಏನು ಮಾಡ್ತೀನಿ, ಆ ವಾಟರ್ ಒಳಗೆ ಬೇರೆ ಬೇರೆ ಲೇಯರ್ಸ್ ಅದಾವು ಅಂತ ಹೇಳಿ ತೊಗೊತೀನಿ. ಓಕೆ, ಇಟ್ಸ್ ಜಸ್ಟ್ ಆನ್ ಅಸಂಪ್ಷನ್. ಇದೊಂದು ನೀವು ಊಹೆ ಮಾಡ್ಕೊಳ್ಳೋದು, ಆ್ಯಕ್ಚುಲಿ ಎಕ್ಸಿಸ್ಟ್ ಇರೋದಿಲ್ಲ. ಆದ್ರೆ ಈಗ ಲೇಯರ್ಸ್ ಆಫ್ ವಾಟರ್ ಅದಾವು ಅಂತ ಹೇಳಿ ತಿಳ್ಕೊರಿ. ಓಕೆ, ಐ ವಿಲ್ ಡಿವೈಡ್ ದಿ ವಾಟರ್ ಇಂಟು ಡಿಫ್ರೆಂಟ್ ಲೇಯರ್ಸ್ ಆ್ಯಂಡ್ ಐ ವಿಲ್ ರೀಪ್ರೆಸೆಂಟ್ ದೆಮ್ ಲೈಕ್ ದಿಸ್. ಈ ರೀತಿ ನಾ ಏನು ಮಾಡ್ತೀನಿ, ರೀಪ್ರೆಸೆಂಟ್ ಮಾಡ್ತೀನಿ ವಾಟರ್ ಲೇಯರ್ಸನ್ನು. ಓಕೆ, ನಾವು ವೆನ್ ಐ ಕನ್ಸಿಡರ್ ದಿ ಡಿಫ್ರೆಂಟ್ ಲೇಯರ್ಸ್ ಅಪಾನ್ ಫ್ಲೋಯಿಂಗ್ ಥ್ರೂ ದಿ ಸಿಲಿಂಡ್ರಿಕಲ್ ಪೈಪ್, ಒನ್ ಲೇಯರ್ ವಿಲ್ ಮೂವ್ ಫಸ್ಟ್. ಏನಾಗುತ್ತೆ ರೀ, ಆ ಸಿಲಿಂಡ್ರಿಕಲ್ ಪೈಪ್ ಥ್ರೂ ವಾಟರ್ ಫ್ಲೋ ಆಗ್ಬೇಕಾದ್ರೆ ಆ ವಾಟರ್ದ ಶೇಪ್ನು ಸಿಲಿಂಡ್ರಿಕಲ್ ಶೇಪ್ ಇರುತ್ತೆ, ಮತ್ತು ಅದರೊಳಗೆ ಏನಿರ್ತಾವೆ ರೀ, ಡಿಫ್ರೆಂಟ್ ಲೇಯರ್ಸ್ ಅದಾವು ಅಂತ ಹೇಳಿ ತಿಳ್ಕೊಂಡಿವಿ, ನಾವೇ ಡಿವೈಡ್ ಮಾಡಿವಿ. ಓಕೆ, ಈಗ ಒಂದು ಲೇಯರ್ ಆಫ್ ವಾಟರ್ ಮೂವ್ ಆಗ್ಲಿಕ್ಕತ್ತ ಅಂತ ಹೇಳಿದ್ರೆ ಇನ್ನೊಂದು ಲೇಯರ್ ಮೇಲೆ ಅದು ಏನು ಮಾಡುತ್ತಾ, ಪ್ರೆಷರನ್ನು ಎಕ್ಸರ್ಟ್ ಮಾಡುತ್ತಾ. ಇಟ್ ವಿಲ್ ಅಟ್ರಾಕ್ಟ್ ದ್ಯಾಟ್ ಲೇಯರ್ and that layer will also starts to move. First layer move ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಸೆಕೆಂಡ್ ಲೇಯರ್ ಮೇಲೆ ಏನಾಗುತ್ತೆ, ಸ್ಲೈಡ್ ಆಗುತ್ತೆ. ಸ್ಲೈಡ್ ಆಗೋದ್ರಿಂದ
ಸೆಕೆಂಡ್ ಲೇಯರ್ನು ಏನಾಗುತ್ತೆ ರೀ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ದಿಸ್ ಸೆಕೆಂಡ್ ಲೇಯರ್ ವಿಲ್ ಸ್ಟಾರ್ಟ್ ಟು exerts the pressure on third layer and it will also move along with the second layer. In this manner, the first layer, second layer, third layer and number of layers which are present in that water will starts to move. ಏನಾಗುತ್ತೆ ರೀ ಇವು ಡಿಫ್ರೆಂಟ್ ಲೇಯರ್ಸ್ ಒಂದಕ್ಕೊಂದು ಫ್ರಿಕ್ಷನ್ ಆಗಿ ಅಲ್ಲಿ ಏನಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾವು, ಮೂವ್ಮೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ವೆನ್ ವಾಟರ್ ವಿಲ್ ಸ್ಟಾರ್ಟ್ಸ್ ಟು ಫ್ಲೋ, ನೀರು ಹರಿಲಿಕ್ಕೆ ಸ್ಟಾರ್ಟ್ ಮಾಡ್ತು ಅಂತ ಹೇಳಿದ್ರೆ ಅದರೊಳಗಿರುವಂಥ ಲೇಯರ್ಸ್ ಏನಾಗ್ತಾವು, ಮೂವ್ ಆಗ್ತಾವು. ಆ ಮೂಮೆಂಟ್ ಆಗಬೇಕಾದ್ರೆ ಇನ್ ಬಿಟ್ವೀನ್ ದೋಸ್ ಲೇಯರ್ಸ್ ಆ್ಯಂಡ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಈಸ್ ಪ್ರೆಸೆಂಟ್. ಆ ಲೇಯರ್ಸ್ ನಡುವೆ ಏನು ಪ್ರೆಸೆಂಟ್ ಇರುತ್ತೆ ರೀ, ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಸಚ್ ಆಸ್ ವಾಂಡರ್ ವಾಲ್ಸ್ ಫೋರ್ಸ್. ಯಾವ ಫೋರ್ಸ್ ಇರ್ತಾವ್ರಿ, ವಾಂಡರ್ ವಾಲ್ಸ್ ಫೋರ್ಸ್ ಆ್ಯಂಡ್ hydrogen bond, van der Waals force and hydrogen bond. The presence of these two forces in between the layers will attract the layers and hence they will start to move as one layer will starts to move. one layer start ಆಯಿತು ಅಂತ ಹೇಳಿದ್ರೆ ಮೂವ್ ಆಗಲಿಕ್ಕೆ ನೆಕ್ಸ್ಟ್ ಲೇಯರ್ನು ಏನಾಗುತ್ತಾ, ಮೂವ್ ಆಗುತ್ತಾ, ಥರ್ಡ್ ಲೇಯರ್ನು ಮೂವ್ ಆಗುತ್ತಾ, ಈ ರೀತಿ ಮೂವ್ ಹಾಕೋಂತ ಹೋಗುತ್ತಾ. And if this force of attraction is strong, ಈಗ ಲೇಯರ್ಸ್ ನಡುವೆ ಇರುವಂಥ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಥವಾ ನೀವೇನು ಹೇಳ್ಬೋದು, ಫ್ರಿಕ್ಷನಲ್ ಫೋರ್ಸ್ ಅಂತಲೂ ಹೇಳ್ಬೋದು. ಯಾಕಂದ್ರೆ ಒಂದು ಲೇಯರ್ ಇನ್ನೊಂದು ಲೇಯರ್ ಮೇಲೆ ಸ್ಲೈಡ್ ಆಗ್ಲಿಕ್ಕತ್ತು ಅಂತ ಹೇಳಿದ್ರೆ, ಮೂವ್ ಆಗ್ಲಿಕ್ಕತ್ತು ಅಂತ ಹೇಳಿದ್ರೆ ಎರಡರ ನಡುವೆ ಏನಿರುತ್ತಲ್ಲಿ ಫ್ರಿಕ್ಷನಲ್ ಫೋರ್ಸ್, ಘರ್ಷಣಾ ಬಲ ಅಂತ ಹೇಳ್ತೀರಿ. ಆ ಫೋರ್ಸ್ ನೀವು ಇನ್ ಬಿಟ್ವೀನ್ ಲೇಯರ್ಸ್ ಒಳಗೆ ಏನು ಮಾಡ್ಬೋದು, ನೋಡ್ಬೋದು. And this second layer and third layer, it will also undergo friction because of presence of these intermolecular forces. ಈ ಎರಡು ಲೇಯರ್ಸ್ ನಡುವೆನೂ ಏನಾಗುತ್ತೆ ರೀ, ಫ್ರಿಕ್ಷನ್ ಆಗುತ್ತಾ. ಆ ಫ್ರಿಕ್ಷನ್ ಯಾಕಾಗುತ್ತಾ, ಬಿಕಾಸ್ ಆಫ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ and hence the layers will starts to move. If it is strong intermolecular force, then layers will move slowly. ಸ್ಟ್ರಾಂಗ್ ಇತ್ತು ಅಂತ ಹೇಳಿದ್ರೆ ಇಂಟರ್ಮಾಲಿಕ್ಯುಲರ್ ಫೋರ್ಸ್, ಅವಾಗ ಲೇಯರ್ಸ್ ಏನಾಗ್ತಾವು, ಸ್ಲೋ ಆಗಿ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಸಪೋಸ್ ಅದು ವೀಕ್ ಇತ್ತು ಅಂತ ಹೇಳಿದ್ರೆ, ಇಂಟರ್ಮಾಲಿಕ್ಯುಲರ್ ಫೋರ್ಸ್ ವೀಕ್ ಇತ್ತು ಅಂತ ಹೇಳಿದ್ರೆ ಅವಾಗ ಲೇಯರ್ಸ್ ಏನಾಗ್ತಾವು, ಫಾಸ್ಟ್ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಯಾಕಂದ್ರೆ ವೀಕ್ ಇತ್ತು ಅಂತ ಹೇಳಿದ್ರೆ ಲೇಯರ್ಸ್ ಸಾಧ್ಯ ಆದಷ್ಟು ದೂರ ಇರ್ತಾವೆ, ಅವಾಗ ಫ್ರಿಕ್ಷನ್, ಘರ್ಷಣೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇದು ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಸ್ಟ್ರಾಂಗ್ ಇತ್ತು ಅಂತ ಹೇಳಿದ್ರೆ ಅವಾಗ ಎರಡು ಲೇಯರ್ಸ್ ಫುಲ್ ಸ್ಟ್ರಾಂಗ್ ಆಗಿ ಅಟ್ರಾಕ್ಟ್ ಆಗ್ತಾವು, ಅವಾಗ ಫ್ರಿಕ್ಷನ್ ಜಾಸ್ತಿ ಇರುತ್ತೆ, ಘರ್ಷಣೆ ಜಾಸ್ತಿ ಆಗುತ್ತೆ, ಅವಾಗ ಲೇಯರ್ಸ್ ಏನಾಗೋದಿಲ್ಲ, ಫಾಸ್ಟ್ ಆಗಿ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗೋದಿಲ್ಲ. ಆಸ್ ಎ ರಿಸಲ್ಟ್ ಆಫ್ ದ್ಯಾಟ್ ದಿ ಲಿಕ್ವಿಡ್ಸ್, ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಡಿಫರೆಂಟ್ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್, ದಿ ಫ್ಲೋ ರೇಟ್ ಆಫ್ ದೋಸ್ ಲಿಕ್ವಿಡ್ಸ್ ಈಸ್ ಡಿಫರೆಂಟ್ ಫ್ರಾಮ್ ಒನ್ ಅನದರ್. ಒಂದು ಲಿಕ್ವಿಡ್ ಕಂಪೇರ್ ಮಾಡಿದ್ರೆ ಇನ್ನೊಂದು ಲಿಕ್ವಿಡ್ ಫ್ಲೋ ರೇಟ್, ಹರಿಯುವಂಥ ಸ್ಪೀಡ್ ಏನಿರುತ್ತೆ ರೀ, ಚೇಂಜ್ ಇರುತ್ತೆ. ಯಾಕಂದ್ರೆ ಅಲ್ಲೇ ಈ ಲೇಯರ್ಸ್ ನಡುವೆ ಇರುವಂಥ ಫ್ರಿಕ್ಷನಲ್ ಫೋರ್ಸ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಯಾಕೆ, ಬಿಕಾಸ್ ಆಫ್ ದೀಸ್ ಫೋರ್ಸಸ್. ಇಫ್ ವೀಕ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಇಸ್ ದೇ, ದೆನ್ ದೇ ವಿಲ್ ಮೂವ್ ಇನ್ ಫಾಸ್ಟರ್ ರೇಟ್. ಹೌದಾ, ವೀಕ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಇದ್ರೆ ಫಾಸ್ಟ್ ಆಗಿ ಹರಿದು ಹೋಗ್ಬಿಡ್ತಾವೆ. ಓಕೆ, ಏನಾದರೂ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಸ್ಟ್ರಾಂಗ್ ಇತ್ತು ಅಂತ ಹೇಳಿದ್ರೆ ಅವಾಗ ಅವು ಏನಾಗ್ತಾವು, ಬಹಳ ಸ್ಲೋ ಆಗಿ ಫ್ಲೋ ಆಗ್ತಾವೆ, ಸ್ಲೋ ಆಗಿ ಹರಿದು ಹೋಗ್ತಾವೆ. ಓಕೆ, ಆ್ಯಂಡ್ ಹೆನ್ಸ್ ಇಫ್ ಯು ಕನ್ಸಿಡರ್ ದಿ ಹನಿ ಆ್ಯಂಡ್ ವಾಟರ್, H2O ಅಂತ ಹೇಳಿದ್ರೆ ನೀರು ಅಂತ ಹೇಳ್ತೀರಿ. ಎರಡರೊಳಗೆ ವಿಸ್ಕಾಸಿಟಿ ಎಲ್ಲರದ್ದು ಹೆಚ್ಚಿರುತ್ತೆ. ಸೊ ವಿಸ್ಕಾಸಿಟಿ ಅಂತ ಹೇಳಿದ್ರೇನು ನೋಡ್ರಿ, ಇಟ್ ಈಸ್ ನಥಿಂಗ್ ಬಟ್ ದಿ ಫ್ರಿಕ್ಷನಲ್ ಫೋರ್ಸ್ ವಿಚ್ ಈಸ್ ಪ್ರೆಸೆಂಟ್ ಬಿಟ್ವೀನ್ ದಿ ಲೇಯರ್ಸ್ ಆಫ್ ದಿ ಲಿಕ್ವಿಡ್. ಈ ಲಿಕ್ವಿಡ್ ಲೇಯರ್ಸ್ ನಡುವೆ ಇರುವಂಥ ಫ್ರಿಕ್ಷನಲ್ ಫೋರ್ಸಿಗೆ ನಾವೇನಂತ ಹೇಳ್ತೀವಿ, ವಿಸ್ಕಾಸಿಟಿ ಅಂತ ಹೇಳ್ತೀವಿ. ಇಟ್ ಈಸ್ ನಥಿಂಗ್ ಬಟ್ ಒನ್ ಟೈಪ್ ಆಫ್ ಫೋರ್ಸ್. ಇದು ಒನ್ ಟೈಪ್ ಅಟ್ರಾಕ್ಟಿವ್ ಫೋರ್ಸ್ ಇದ್ದಂಗೆ ಫೋರ್ಸ್. ಓಕೆ, ಆ್ಯಂಡ್ ಇಫ್ ದ್ಯಾಟ್ ಫ್ರಿಕ್ಷನಲ್ ಫೋರ್ಸ್ ಈಸ್ ಪ್ರೆಸೆಂಟ್, ದೆನ್ ಇಟ್ ಈಸ್ ಸೆಡ್ ಟು ಬಿ ವಿಸ್ಕಾಸಿಟಿ. ಆ ಲಿಕ್ವಿಡ್ ಲೇಯರ್ಸ್ ನಡುವೆ ಇರುವಂಥ
ಫ್ರಿಕ್ಷನಲ್ ಫೋರ್ಸಿಗೆ ನಾವು ಏನಂತ ಹೇಳ್ತೀವಿ, ವಿಸ್ಕಾಸಿಟಿ ಅಂತ ಹೇಳ್ತೀವಿ. ಓಕೆ, ಈಗ ಹನಿ ಮತ್ತು ವಾಟರ್ ಒಳಗೆ ಎರಡಕ್ಕೂ ಕಂಪೇರ್ ಮಾಡಿದಾಗ ಫ್ರಿಕ್ಷನಲ್ ಫೋರ್ಸ್ ಎದ್ರೊಳಗೆ ಹೆಚ್ಚಿರುತ್ತೆ? ಫ್ರಿಕ್ಷನಲ್ ಫೋರ್ಸ್ ಹೆಚ್ಚಾದ್ರೆ ಏನಿರುತ್ತೆ ರೀ, ಫ್ಲೋ ರೇಟ್ ಕಡಿಮೆ ಇರುತ್ತೆ. ಓಕೆ, ಎರಡರೊಳಗೆ ಎದರ್ದ ಫ್ಲೋ ರೇಟ್ ಹರಿಯುವಂಥ ಕೆಪಾಸಿಟಿ ಕಡಿಮೆ ಅದ. ಹನಿ ಜೇನುತುಪ್ಪ ಅದು ಏನಾಗುತ್ತೆ, ಸ್ಲೋ ಆಗಿ ಏನಾಗುತ್ತೆ ಅಲ್ಲೇ ಹರಿತದೆ, ಫ್ಲೋ ಆಗುತ್ತೆ. ವೈ? ಬಿಕಾಸ್ ಇನ್ ಬಿಟ್ವೀನ್ ದಿ ಲೇಯರ್ಸ್ ಆಫ್ ಹನಿ ದಿ ಫ್ರಿಕ್ಷನಲ್ ಫೋರ್ಸ್ ಈಸ್ ಮೋರ್. ಇಲ್ಲಿ ಎರಡು ಲೇಯರ್ಸ್ ನಡುವೆ, ಈಗ ನಾ ಇಲ್ಲಿ ವಾಟರ್ ತಗೊಂಡಿನಿ, ನೀವು ವಾಟರ್ ಬದಲಿ ಯಾವ್ದು ಬೇಕಾದ ಲಿಕ್ವಿಡ್ ತಗೋಬಹುದು, ಯಾವ್ದು ಬೇಕಾದ ಲಿಕ್ವಿಡ್ ತಗೋರಿ. ಈಗ ಇಲ್ಲೇ ಎರಡು ಈಗ ಹನಿ ತಗೊಂಡ್ರಿ ಅಂತ ಹೇಳಿದ್ರೆ ಎರಡು ಲೇಯರ್ಸ್ ನಡುವೆ ಫ್ರಿಕ್ಷನಲ್ ಫೋರ್ಸ್ ಏನಿರುತ್ತೆ, ಜಾಸ್ತಿ ಇರುತ್ತೆ. ಜಾಸ್ತಿ ಇರೋದ್ರಿಂದ ಲೇಯರ್ಸ್ ಫಾಸ್ಟ್ ಆಗಿ ಮೂವ್ ಆಗಲಿಕ್ಕೆ ಪಾಸಿಬಲ್ ಆಗೋದಿಲ್ಲ. ಆ್ಯಂಡ್ ಹೆನ್ಸ್ ದೇ ವಿಲ್ ಮೂವ್ ಸ್ಲೋಲಿ. ಫ್ರಿಕ್ಷನ್ ಹೆಚ್ಚಾದಷ್ಟು ರೇಟ್ ಆಫ್ ಫ್ಲೋ ಏನಾಗುತ್ತೆ, ಕಡಿಮೆ ಆಗುತ್ತೆ. ಆಸ್ ಫ್ರಿಕ್ಷನಲ್ ಫೋರ್ಸ್ ಇನ್ಕ್ರೀಸಸ್ ದಿ ಫ್ಲೋ ರೇಟ್ ಆಫ್ ಲಿಕ್ವಿಡ್ಸ್ ವಿಲ್ ಡಿಕ್ರೀಸಸ್. ಓಕೆ, ಆ್ಯಂಡ್ ಹೆನ್ಸ್ ದಿ ಫ್ರಿಕ್ಷನಲ್ ಫೋರ್ಸ್ ಈಸ್ ಮೋರ್ ಇನ್ ಕೇಸ್ ಆಫ್ ಹನಿ. ಫ್ರಿಕ್ಷನಲ್ ಫೋರ್ಸ್ ಈ ಜೇನುತುಪ್ಪದೊಳಗೆ ಜಾಸ್ತಿ ಇರುತ್ತೆ. ದೆನ್ ವಾಟ್ ಈಸ್ ದ್ಯಾಟ್ ಫ್ರಿಕ್ಷನಲ್ ಫೋರ್ಸ್? ದ್ಯಾಟ್ ಫ್ರಿಕ್ಷನಲ್ ಫೋರ್ಸ್ ಈಸ್ ನಥಿಂಗ್ ಬಟ್ ವಿಸ್ಕಾಸಿಟಿ. ಆ ಫ್ರಿಕ್ಷನಲ್ ಫೋರ್ಸಿಗೆ ನಾವೇನಂತ ಹೇಳ್ತೀವಿ, ವಿಸ್ಕಾಸಿಟಿ ಅಂತ ಹೇಳ್ತೀವಿ. ಸೊ ಹೆನ್ಸ್ ಇನ್ ಹನಿ ವಿಸ್ಕಾಸಿಟಿ ಈಸ್ ಮೋರ್. ಜೇನುತುಪ್ಪದೊಳಗೆ ವಿಸ್ಕಾಸಿಟಿ ಏನಿರುತ್ತೆ, ಜಾಸ್ತಿ ಇರುತ್ತೆ. ಇಟ್ ಈಸ್ ಹೈಲಿ ವಿಸ್ಕಸ್ ಲಿಕ್ವಿಡ್ ಅಂತ ಹೇಳ್ತೀವಿ. ಆ್ಯಂಡ್ ಇನ್ ವಾಟರ್ ದಿ ವಿಸ್ಕಾಸಿಟಿ ಈಸ್ ಲೆಸ್, ಮೀನ್ಸ್ ಇಟ್ ಈಸ್ ಲೆಸ್ ವಿಸ್ಕಸ್. ಇಟ್ ಈಸ್ ಲೆಸ್ ವಿಸ್ಕಸ್ ಅಂತ ಹೇಳ್ತೀವಿ, ವಿಸ್ಕಸ್ ಲಿಕ್ವಿಡ್ಸ್ ಅಂತ ಹೇಳ್ತೀವಿ. ಸೊ ಇಫ್ ಇಟ್ ಈಸ್ highly viscous, then it will flow slowly. If it is less viscous, then it flows in faster rate. ಹೌದಾ? So remember this viscosity, and that frictional force is given by a frictional force ಅಂದ್ರೆ viscosity. ಯಾವ equation ಯೂಸ್ ಮಾಡ್ಕೊಡ್ತೀವಿ ರೀ? eta is equal to a into du by dz. Okay, so this is the expression which is used to find the viscosity in the liquid. So what does this F means? F means frictional force. F ಗೆ ನಾವು ಏನಂತ ಹೇಳ್ತೀವಿ, frictional force ಅಂತ ಹೇಳ್ತೀವಿ. Okay, frictional force. And then what is eta? Eta means it is coefficient of viscosity. Coefficient of viscosity. And A means area, and du by dz, it is nothing but velocity gradient. Velocity gradient. Then what does this velocity gradient means, and what is this coefficient of viscosity? ನೋಡ್ರಿ, ಇಲ್ಲಿ ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಅಂತ ಹೇಳಿದ್ರೆ ಫಸ್ಟ್ ನೋಡ್ರಿ ಈಟಾ ಅಂತ ಹೇಳ್ತೀರಿ. ಸೊ ಎ ಅಂತ ಹೇಳಿದ್ರೆ ಏರಿಯಾ, ಓಕೆ, ವಿಸ್ತೀರ್ಣ ಅಂತ ಹೇಳ್ತೀರಿ. ಎ ಎದರ್ದು, ದಿಸ್ ಲಿಕ್ವಿಡ್ ವಿಚ್ ಈಸ್ ಫ್ಲೋಯಿಂಗ್ ಥ್ರೂ ಸಮ್ ಸೋರ್ಸ್. ಎಲ್ಲೇ ಒಂದು ಕಡೆಯಿಂದ ಏನಾಗ್ತಿರುತ್ತ, ಫ್ಲೋ ಆಗ್ತಿರುತ್ತ. ಅವಾಗ ಫ್ಲೋ ಆಗಬೇಕಾದ್ರೆ ಅದ್ರದ್ದು ಶೇಪ್ ಏನಿರುತ್ತಲ್ಲ, ಆ ಶೇಪ್, ಈಗ ಫಾರ್ ಎಕ್ಸಾಂಪಲ್ ಸಿಲಿಂಡರ್, ಈ ಸಿಲಿಂಡ್ರಿಕಲ್ ಶೇಪದ ಏರಿಯಾ ನ ರಿಪ್ರೆಸೆಂಟ್ ಮಾಡುತ್ತೆ, ಯಾವುದು ಎ. ಆ್ಯಂಡ್ ಎಫ್ ಈಸ್ ಫ್ರಿಕ್ಷನಲ್ ಫೋರ್ಸ್. ಫ್ರಿಕ್ಷನಲ್ ಫೋರ್ಸ್ ಮೀನ್ಸ್ ಅಟ್ರಾಕ್ಟಿವ್ ಫೋರ್ಸ್ ಪ್ರೆಸೆಂಟ್ ಬಿಟ್ವೀನ್ ದಿ ಲೇಯರ್ಸ್. ಓಕೆ, ಆ್ಯಂಡ್ ಡಿ ಯು ಬೈ ಡಿ ಜೆಡ್ ಅಂತ ಹೇಳಿದ್ರೆ ವೆಲಾಸಿಟಿ ಗ್ರೇಡಿಯಂಟ್ ಅಂತ ಹೇಳ್ತೀರಿ. ಸೊ ವಿ ವಿಲ್ ಸಿ ವಾಟ್ ಈಸ್ ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಆ್ಯಂಡ್ ವಾಟ್ ಈಸ್ ವೆಲಾಸಿಟಿ ಗ್ರೇಡಿಯಂಟ್. Velocity gradient means it is the change in velocity when the distance between the layers increases. ಈಗ ಈ ಡಿಸ್ಟೆನ್ಸನ್ನು ಏನಂತ ತಿಳ್ಕೊರಿ, ಲೇಯರ್ಸ್ ಸಪ್ರೇಟ್ ಮಾಡಿವಿ, ಈ ಲೇಯರ್ದಿಂದ ಈ ಲೇಯರಿಗೆ ಏನದ ಡಿಸ್ಟೆನ್ಸ್, ದೇ ಆರ್ ಸಪ್ರೇಟೆಡ್ ಫ್ರಾಮ್ ಎ ಡಿಸ್ಟೆನ್ಸ್ ಡಿ ಯು. ಸ್ಮಾಲ್ ಚೇಂಜ್ ಇನ್ ಡಿಸ್ಟೆನ್ಸ್ ಇರುತ್ತೆ, ಸೊ ಅದನ್ನು ಏನಂತ ತೊಗೊತೀವಿ, ಡಿ ಯು ಅಂತ ಹೇಳಿ ತೊಗೊತೀವಿ. ಆ್ಯಂಡ್
ದಿ ಥಿಕ್ನೆಸ್ ಆಫ್ ದಿ ಲೇಯರ್ ಈಸ್ ಕನ್ಸಿಡರ್ಡ್ ಆಸ್ dz. ಅದನ್ನ ಏನಂತ ತಗೊಂತೀರಿ, dz ಅಂತ ತಗೊಂತೀರಿ. And when we increase the temperature, the velocity of that will get changes. ನಾವು ಟೆಂಪ್ರೇಚರ್ ಹೆಚ್ಚು ಮಾಡಿದ್ರೆ ಈ ಲೇಯರ್ದ ಏನಾಗತ್ತೆ ರೀ, ವೆಲಾಸಿಟಿ ಚೇಂಜ್ ಆಗುತ್ತೆ. ಆಸ್ ವೆಲ್ ಆಸ್ ಇಫ್ ಯು ಚೇಂಜ್ ದಿ ಡಿಸ್ಟನ್ಸ್ ಹೆಚ್ಚು ಮಾಡಿದ್ರಿ ಅಂತ ಹೇಳಿದ್ರೆ ಅವಾಗೂ ವೆಲಾಸಿಟಿ ಏನಾಗುತ್ತಲ್ಲಿ ಜಾಸ್ತಿ ಆಗುತ್ತೆ. ಓಕೆ, ಸೊ ಡಿಸ್ಟನ್ಸ್ ಹೆಚ್ಚಾಗೋದ್ರಿಂದ in between layers, if distance increases, the frictional force decreases. ಆ ಒಂದು ಲೇಯರ್ಸ್ ನಡುವೆ ಇರುವಂಥ ಡಿಸ್ಟನ್ಸ್ ಹೆಚ್ಚಾಯಿತು ಅಂತ ಹೇಳಿದ್ರೆ ಅವಾಗ ಫ್ರಿಕ್ಷನಲ್ ಫೋರ್ಸ್ ಏನಾಗತ್ತೆ ರೀ, ಕಡಿಮೆ ಆಗತ್ತೆ. ಅಟ್ರಾಕ್ಟಿವ್ ಫೋರ್ಸ್ ಏನಾಗತ್ತೆ, ಕಡಿಮೆ ಆಗತ್ತೆ. ಕಡಿಮೆ ಆಯ್ತು ಅಂತ ಹೇಳಿದ್ರೆ ವಿಸ್ಕಾಸಿಟಿ ಏನಾಗತ್ತೆ, ಡಿಕ್ರೀಸಸ್ ಅಂತ ಹೇಳ್ತೀವಿ. ಸೊ ದಿಸ್ ವೆಲಾಸಿಟಿ ಗ್ರೇಡಿಯಂಟ್ ರೀಪ್ರೆಸೆಂಟ್ಸ್ ದಿ change in velocity of the layers separated by a distance. Okay, one distance ಹೆಚ್ಚು ಮಾಡಿದಂಗೆ, otherwise simply say the change in the velocity with the change in distance of the layers. ಅಷ್ಟು ನೆನಪಿಟ್ಟವ್ರಿ. ಆ ಲೇಯರ್ಸ್ ಡಿಸ್ಟನ್ಸ್ ಚೇಂಜ್ ಆದಂಗ ವೆಲಾಸಿಟಿನೂ ಏನಾಗುತ್ತಾ, ಚೇಂಜ್ ಆಗುವಂತ ಹೋಗುತ್ತೆ. ವೆಲಾಸಿಟಿ ಅಂತ ಹೇಳಿದ್ರೆ ವೇಗ, ಅದು ಫ್ಲೋ ಆಗುವಂಥ ಸ್ಪೀಡ್ ಏನಾಕೊಂತ ಹೋಗುತ್ತಾ, ಚೇಂಜ್ ಆಕೊಂತ ಹೋಗುತ್ತೆ. ಅದಕ್ಕೆ ನಾವೇನಂತ ಹೇಳ್ತೀವಿ, ವೆಲಾಸಿಟಿ ಗ್ರೇಡಿಯಂಟ್. ಎಷ್ಟು ವೆಲಾಸಿಟಿ ಚೇಂಜ್ ಆಗುತ್ತೆ ಅದಕ್ಕೆ ವೆಲಾಸಿಟಿ ಗ್ರೇಡಿಯಂಟ್ ಅಂತ ಹೇಳ್ತೀವಿ. ಇನ್ನೊಂದೇನ್ರಿ, ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ. ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಅಂತ ಹೇಳಿದ್ರೆ ಲೆಟ್ ಅಸ್ ಟೇಕ್ ದಿಸ್ ಒನ್ ಓನ್ಲಿ ಇಕ್ವೇಶನ್, ಎಫ್ ಇಸ್ ಈಕ್ವಲ್ ಟು ಈಟಾ. ಇದು ಏನ್ರಿ ಈಟಾ ಅಂತ ಹೇಳಿದ್ರೆ ವಿಸ್ಕಾಸಿಟಿ ಕೋಎಫಿಷಿಯಂಟ್ ಆರ್ ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಅಂತ ಹೇಳ್ತೀವಿ. ಇಫ್ ಇಟ್ಸ್ ಏರಿಯಾ ಈಸ್ 1, ಈಗ ಇದರದ ಏರಿಯಾ ಏನದ ಅಂತ ತಿಳ್ಕೊರಿ, 1 ಅದ ಅಂತ ತಿಳ್ಕೊರಿ. ಸೊ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಎ, ಇಟ್ ಬಿಕಮ್ 1. ಏರಿಯಾ ಏನದ ರೀ, 1 ಅದ. ಡಿ ಯು ಡಿಸ್ಟನ್ಸ್ ಬಿಟ್ವೀನ್ ದಿ ಲೇಯರ್ ಎಷ್ಟದ ಅಂತ ತಿಳ್ಕೊರಿ, 1 ಸೆಂಟಿಮೀಟರ್ ಅದ ಅಂತ ತಿಳ್ಕೊರಿ. ಅವಾಗ ಡಿ ಯು ಏನಾಗುತ್ತಾ, 1 ಆಗುತ್ತಾ. ಡಿ ಜೆಡ್ ಥಿಕ್ನೆಸ್ ಆಫ್ ದಿ ಲೇಯರ್ಸ್ ಅದು ಎಷ್ಟದ ಅಂತ ತಿಳ್ಕೊರಿ, 1 ಅದ ಅಂತ ಹೇಳಿ ತಿಳ್ಕೊರಿ. ಸೊ ವಾಟ್ ವಿಲ್ ಗೆಟ್, 1 by 1 1, 1 into 1 1, and 1 into eta eta. So therefore F is equal to eta ಅಂತ ಹೇಳ್ತೀವಿ. So viscosity coefficient means it is the frictional force which is present when the area is unit square centimeter and the distance between the layers is 1 centimeter and the thickness of the layers is also 1 centimeter. Then it is said to be viscosity coefficient. 1 square centimeter area and velocity gradient 1 ಇದ್ದಾಗ ನಾವು ಅದಕ್ಕೆ ಏನಂತ ಹೇಳ್ತೀವಿ, ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಅಂತ ಹೇಳ್ತೀವಿ. ಓಕೆ, ಅಂದರೆ ಎಲ್ಲದರದ್ದು ವ್ಯಾಲ್ಯೂ ಏನಿರಬೇಕು, 1 ಇರಬೇಕು. ಎಲ್ಲದರದ್ದು ವ್ಯಾಲ್ಯೂ 1 ಇದ್ದಾಗ ವಿಸ್ಕಾಸಿಟಿ ಕೋಎಫಿಷಿಯಂಟ್ ಆಗುತ್ತದು. ಆ ಫ್ರಿಕ್ಷನಲ್ ಫೋರ್ಸ್ ಏನಿರುತ್ತಲ್ಲ ಲೇಯರ್ಸ್ ನಡುವೆ, ಅದನ್ನು ನಾವೇನಂತ ಹೇಳ್ತೀವಿ, ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಈಸ್ ದಿ ಎಕ್ಸ್ಪ್ರೆಷನ್ ಫಾರ್ ವಿಸ್ಕಾಸಿಟಿ. ಹಿಯರ್ ಎಫ್ ಈಸ್ ಫ್ರಿಕ್ಷನಲ್ ಫೋರ್ಸ್, ದಟ್ ಈಸ್ ನಥಿಂಗ್ ಬಟ್ ವಿಸ್ಕಾಸಿಟಿ ಅಂತ ಹೇಳ್ತೇವೆ. ಆ್ಯಂಡ್ ದಿ ಯೂನಿಟ್ ಆಫ್ this viscosity is SI unit, Newton second per square meter. Okay, Newton seconds per square meter ಅಂತ ಹೇಳ್ತೀವಿ. NSM raised to -2. Okay, Newton second per square meter. Or the CGS unit, ಇನ್ನೊಂದು ಏನು ಬರುತ್ತೆ ರೀ, CGS unit ಅಂತ ಬರುತ್ತೆ. So the CGS unit of viscosity is poise. ಏನಂತ ಹೇಳ್ತೀರಿ, poise ಅಂತ ಹೇಳ್ತೀರಿ. Okay, SI unit of viscosity is Newton second per square meter and CGS unit centimeter gram second unit ಅಂತ ಹೇಳ್ತೀರಿ. So CGS unit of viscosity is poise, which is named after the scientist Louis Poiseuille. Okay, Louis Poiseuille ಅನ್ನುವಂಥ ಸೈಂಟಿಸ್ಟ್ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟ.
ಹಾಗಾಗಿ ಅದಕ್ಕೆ ಏನಂತ ಹೇಳ್ತೀವಿ, ಯೂನಿಟ್ ಪಾಯ್ಸ್ ಅಂತ ಹೇಳಿ ಯೂಸ್ ಮಾಡ್ತೀರಿ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ವಿಸ್ಕಾಸಿಟಿ. ಆ್ಯಂಡ್ this viscosity is different in different liquids, and the glass is the highly viscous liquid ಅಂತ ಹೇಳ್ತಾರೆ. ಸೊ ಗ್ಲಾಸ್ ಎಷ್ಟು ವಿಸ್ಕಸ್ ಆಗಿರುತ್ತೆ ಅಂತ ಹೇಳಿದ್ರೆ ಇಟ್ ರಿಸೆಂಬ್ಲೆನ್ಸ್ ದಿ ಪ್ರಾಪರ್ಟೀಸ್ ಆಫ್ ಸಾಲಿಡ್. ಏನಾಗುತ್ತೆ ರೀ, ಗ್ಲಾಸ್ ನೋಡಿದಾಗ ನಮಗೆ ಏನು ಅನ್ಸುತ್ತೆ, ಸಾಲಿಡ್ ಸಬ್ಸ್ಟನ್ಸ್ ಅಂತ ಹೇಳಿ ಅನ್ಸುತ್ತೆ. ಬಟ್ ಆ್ಯಕ್ಚುಲಿ ಇಟ್ ಈಸ್ ಎ ಸೂಪರ್ ಕೂಲ್ಡ್ ಲಿಕ್ವಿಡ್ ಅಂತ ಹೇಳ್ತಾರೆ. ಗ್ಲಾಸಿಗೆ ನಾವೇನು ಅನ್ನೋದಿಲ್ಲ, ಸಾಲಿಡ್ ಅಂತ ಹೇಳೋದಿಲ್ಲ. ನೋಡಲಿಕ್ಕೆ ಸಾಲಿಡ್, ಬಟ್ ಇಟ್ ಆ್ಯಕ್ಚುಲಿ said to be a super cooled liquid ಅಂತ ಹೇಳ್ತಾರೆ. ಓಕೆ, ಇಟ್ ಈಸ್ ಒನ್ ಆಫ್ ದಿ ಫಾರ್ಮ್ ಆಫ್ ಲಿಕ್ವಿಡ್ ಆ್ಯಂಡ್ ಇಟ್ ಈಸ್ ವೆರಿ ವಿಸ್ಕಸ್, ಹೈಲಿ ವಿಸ್ಕಸ್ ಅಂತ ಹೇಳ್ತಾರೆ. ಓಕೆ, ಬಿಕಾಸ್ ದಿ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಆರ್ ವೆರಿ ಸ್ಟ್ರಾಂಗ್ ಇನ್ ಗ್ಲಾಸ್. ರಿಮೆಂಬರ್ ದಿಸ್. ಸೊ ದಿಸ್ ಈಸ್ ಆಲ್ ಅಬೌಟ್ the states of matter. So in this states of matter you have learned the characteristics of the states of matter. Those are solids, liquids and gas, and the type of intermolecular forces and gas laws and the liquid state, and another thing is kinetic molecular theory of gas. So all these concepts you have been studied. Okay, let's see certain important questions from the chapter states of matter. So first one is define intermolecular force. First ಯಾವುದು, define intermolecular force ಅಂತ ಹೇಳಿ ಕೇಳ್ಯಾರ. ಅಂದ್ರೆ ನೀವು ಏನು ಬರೀಬೇಕು, ಡೆಫಿನಿಷನ್ ಆಫ್ intermolecular force. Intermolecular force, it is defined as the attractive or repulsive force present between the molecules or present between the particles is said to be intermolecular force. ಅಷ್ಟೇ ಬರೀಬೇಕು. ಎವ್ರಿ ಟೈಮ್ ಯು ಹ್ಯಾವ್ ಟು ರೈಟ್ ವಾಟ್ ಎವರ್ ದೇ ಆಸ್ಕ್ಡ್ ಸಿಂಪ್ಲಿ. ನೋ ನೀಡ್ ಟು ರೈಟ್ ಎಕ್ಸೆಸ್ ಅಬೌಟ್ ದ್ಯಾಟ್ ಟಾಪಿಕ್. ಓಕೆ, ಈ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಡಿಫೈನ್ ಮಾಡ್ರಿ ಅಂತ ಕೇಳ್ಯಾರಂದ್ರೆ ನೀವು ಜಸ್ಟ್ ಡೆಫಿನಿಷನ್ ಬರೀಬೇಕು ಅಷ್ಟ. ಪೂರ್ತಿ ಎಲ್ಲ ಎಕ್ಸ್ಪ್ಲನೇಷನ್ ಕೊಡುವಂಥ ನೆಸಸರಿ ಇರೋದಿಲ್ಲ. ಆ್ಯಂಡ್ ಯು ಹ್ಯಾವ್ ಟು ರೀಡ್ ದ್ಯಾಟ್. ನೀವು ಓದ್ಕೋಬೇಕು, ಆದರೆ ಅವ್ರು ಏನು ಕೇಳಿರ್ತಾರೋ ಅದನ್ನು ಅಷ್ಟೇ ನೀವು ಏನು ಮಾಡಬೇಕು, ಬರಿಬೇಕು. ಆ್ಯಂಡ್ ಡಿಫೈನ್ ಲಂಡನ್ ಫೋರ್ಸಸ್, ಗಿವ್ ಎಕ್ಸಾಂಪಲ್. ಡಿಫೈನ್ ಲಂಡನ್ ಫೋರ್ಸ್ ಅಂತ ಹೇಳಿದ್ರೆ ಏನು ಬರೀತೀರಿ, ದಿ ಫೋರ್ಸ್ ಆಫ್ ಅಟ್ರಾಕ್ಷನ್ ವಿಚ್ ಈಸ್ ಪ್ರೆಸೆಂಟ್ ಬಿಟ್ವೀನ್ ಟೂ ಟೆಂಪರರಿ ಡೈಪೋಲ್ಸ್ ಈಸ್ ಸೆಡ್ ಟು ಬಿ ಲಂಡನ್ ಫೋರ್ಸ್. ಅದು ಏನಾಯ್ತು, ಡೆಫಿನಿಷನ್ ಆಯ್ತು. ಗಿವ್ ಎಕ್ಸಾಂಪಲ್, ಎಕ್ಸಾಂಪಲ್ ಕೊಡಬೇಕು. ಏನು ಎಕ್ಸಾಂಪಲ್, ಹೀಲಿಯಂ ಗ್ಯಾಸ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಲಂಡನ್ ಫೋರ್ಸ್. ಹೀಲಿಯಂ ಅಂತ ಬರೆದ್ರೆ ಆಯಿತು, ಎಕ್ಸಾಂಪಲ್ ಅಂತ ಬರೆಯೋದು, ಹೀಲಿಯಂ ಅಂತ ಬರೆಯೋದು. ನೋ ನೀಡ್ ಟು ರೈಟ್ ದಿ ಎಕ್ಸ್ಪ್ಲನೇಷನ್ ಅಬೌಟ್ ಲಂಡನ್ ಫೋರ್ಸ್. ಆ ಲಂಡನ್ ಫೋರ್ಸ್ ಬಗ್ಗೆ ಯಾವ ರೀತಿ ಲಂಡನ್ ಫೋರ್ಸ್ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದನ್ನು ಎಕ್ಸ್ಪ್ಲನೇಷನ್ ಮಾಡುವಂಥ ನೆಸಸರಿ ಇರುವುದಿಲ್ಲ. ಓಕೆ, ಯು ಹ್ಯಾವ್ ಟು ರೈಟ್ ಓನ್ಲಿ ದಿ ಡೆಫಿನಿಷನ್ ಆ್ಯಂಡ್ ಎಕ್ಸಾಂಪಲ್, ಒನ್ ಎಕ್ಸಾಂಪಲ್ ಆರ್ ಟೂ ಎಕ್ಸಾಂಪಲ್ ಫಾರ್ ದ್ಯಾಟ್ ಲಂಡನ್ ಫೋರ್ಸ್. Okay, if they ask you to explain London forces with example, ಈಗ ಏನಾದರೂ ಅವರು ಎಕ್ಸ್ಪ್ಲನೇಷನ್ ಕೇಳಿದ್ರು ಅಂತ ಹೇಳಿದ್ರೆ ಡಿಫೈನ್ ಅನ್ನೋ ಬದಲಿ ಅಥವಾ ವಾಟ್ ಈಸ್ ಲಂಡನ್ ಫೋರ್ಸ್ ಅನ್ನೋ ಬದಲಿ ಎಕ್ಸ್ಪ್ಲೇನ್ ಲಂಡನ್ ಫೋರ್ಸಸ್ ವಿತ್ ಎಕ್ಸಾಂಪಲ್ ಅಂತ ಕೇಳಿದಾಗ ನೀವು ಏನು ಬರೀಬೇಕು, ಪೂರ್ತಿ ಬರೀಬೇಕು. ಓಕೆ, ಅದರ್ವೈಸ್ ದೆರ್ ಈಸ್ ನೋ ನೆಸೆಸಿಟಿ ಆಫ್ ರೈಟಿಂಗ್ ಆಲ್ ದಿ ಥಿಂಗ್ಸ್. ಓಕೆ, ಆಲ್ರೆಡಿ ನಾನು ಅಸೈನ್ಮೆಂಟ್ ನೋಡಿ ನಿಮ್ಮದು. In that assignment you have written lengthy. ನಾ ಕ್ವಶನ್ ವಾಟ್ ಈಸ್ ಲಂಡನ್ ಫೋರ್ಸ್, ಗಿವ್ ಎಕ್ಸಾಂಪಲ್ ಅಂತ ಕೇಳಿದ್ರ ನೀವೇನು ಮಾಡಿದ್ರಿ, ಪೂರ್ತಿ ಎಕ್ಸ್ಪ್ಲನೇಷನ್ ಬರೆದು ಬಿಟ್ಟಿದ್ರಿ. ಓಕೆ, ಸೊ ಅದು ಅಷ್ಟು ಬರೆಯೋ ನೆಸಸರಿ ಇರೋದಿಲ್ಲ. ಬಟ್ ಯು ಹ್ಯಾವ್ ಟು ರೀಡ್ ಇಟ್. ನೀವು ಏನು ಮಾಡಬೇಕು, ಓದ್ಕೋಬೇಕು ಅಷ್ಟು. ಬಟ್ ಏನು ಕೇಳಿರ್ತಾರ ಅದನ್ನು ಅಷ್ಟೇ ಬರೆಯುವಂಥ ಪ್ರಾಕ್ಟೀಸ್ ಮಾಡ್ಕೊರಿ. ಆ್ಯಂಡ್ ಡಿಫೈನ್ ಐಡಿಯಲ್ ಗ್ಯಾಸ್, ರೈಟ್ ಐಡಿಯಲ್ ಗ್ಯಾಸ್ ಇಕ್ವೇಶನ್. ಐಡಿಯಲ್ ಗ್ಯಾಸ್ ಅಂತ ಹೇಳಿದ್ರೇನು, simply the gas which obeys Boyle's law, Charles' law and Avogadro's law at all conditions is said to be ideal gas. Ideal gas equation, PV is equal to nRT. P ಅಂತ ಹೇಳಿದ್ರೇನು, ಪ್ರೆಷರ್, V ವಾಲ್ಯೂಮ್, ಅವು ಎಲ್ಲ ನೀವು ಏನು ಮಾಡಬೇಕು, ಬರಿಬೇಕು. ಓಕೆ, ದೆನ್ ರೈಟ್ ಎನಿ 5 postulates ಆಫ್ ಕೈನೆಟಿಕ್ ಮಾಲಿಕ್ಯುಲರ್ ಥಿಯರಿ ಆಫ್ ಗ್ಯಾಸ್. 5 postulates ಕೇಳಿದ್ರೆ 5 postulates
ಕರೆಕ್ಟ್ ನಿಮಗೆ ಎಕ್ಸಾಕ್ಟ್ ಆಗಿ 7 ಪಾಸ್ಟುಲೇಟ್ಸ್ ಅದಾವು, ಅದರೊಳಗೆ ನಿಮಗೆ ಯಾವ ಎಕ್ಸಾಕ್ಟ್ ಆಗಿ 5 ಬರ್ತಾವಲ್ಲ ಅದು ಬರೀಬೇಕು. ಓಕೆ, ದೆನ್ ಡಿಫೈನ್ ಸರ್ಫೇಸ್ ಟೆನ್ಷನ್, ಡೆಫಿನಿಷನ್ ಬರೀಬೇಕು ಆ್ಯಂಡ್ ಮೆನ್ಷನ್ ಇಟ್ಸ್ ಯೂನಿಟ್, ಅದರ ಯೂನಿಟ್ ಬರೀ. ಸೊ ಇನ್ ದ್ಯಾಟ್ ಮ್ಯಾನರ್ ಓನ್ಲಿ ಯು ಹ್ಯಾವ್ ಟು ರೈಟ್. ನೋ ನೀಡ್ ಆಫ್ ರೈಟಿಂಗ್ ಎಕ್ಸೆಸ್, ಭಾಳ ಜಾಸ್ತಿ ಬರೆಯುವಂಥ ನೆಸಸರಿ ಇರೋದಿಲ್ಲ. ಇಫ್ ದೇ ಆಸ್ಕ್ ಯು ದೆನ್ ಓನ್ಲಿ ಯು ಹ್ಯಾವ್ ಟು ಎಕ್ಸ್ಪ್ಲೇನ್. ಅವ್ರೇನಾದರೂ ಎಕ್ಸ್ಪ್ಲೇನ್ ಅಂತ ಕೇಳಿದ್ರೆ ನೀವೇನು ಮಾಡಬೇಕು, ಬರಿಬೇಕು. ಅದರ್ವೈಸ್ ಸಿಂಪ್ಲಿ ಅವ್ರು ಏನು ಕೇಳಿರ್ತಾರೆ ಫಸ್ಟ್ ಅದು ಬರಿಬೇಕು. ಓಕೆ, ನಿಮಗೆ ಹೆಚ್ಚಿಂದು ಗೊತ್ತಿದ್ದಾಗ ಇಫ್ ಯು ಹ್ಯಾವ್ ಟೈಮ್ ದೆನ್ ಯು ಹ್ಯಾವ್ ಟು ರೈಟ್. ನಿಮ್ಮ ಕಡೆ ಟೈಮ್ ಭಾಳ ಇತ್ತು ಅಂತ ಹೇಳಿದ್ರೆ ಅವಾಗ ನೀವೇನು ಮಾಡ್ಬೋದು, ಬರಿಬಹುದು. ಓಕೆ, ಬಟ್ ಫಸ್ಟ್ ಅವ್ರು ಏನು ಕೇಳಿರ್ತಾರ ಅದನ್ನು ನೀವು ಫಸ್ಟ್ ಬರಿಲೇಬೇಕು. ಓಕೆ, ಸೊ ರಿಮೆಂಬರ್ ದ್ಯಾಟ್, ಅದನ್ನು ನೆನಪಿಟ್ಕೋರಿ. ಓಕೆ, ಸೊ this is all about states of matter.